ಹಲೋ ಗೈಸ್, ಹಾಯ್, ಎಲ್ಲರಿಗೂ ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಪಾಸ್ಪೋರ್ಟ್ ಸೈಜ್ ಫೋಟೋನ ಯಾವ ರೀತಿ ಎಡಿಟ್ ಮಾಡಿ ಪ್ರಿಂಟ್ ತೊಗೋಬೋದು ಅಂತ ನಾವು MS ವರ್ಡ್ನ ಯೂಸ್ ಮಾಡಿಕೊಂಡು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ನೋಡೋಣ ಫ್ರೆಂಡ್ಸ್. ಓಕೆ, ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿದಾಗ ಈ ರೀತಿ ನ್ಯೂ ಪೇಜ್ ಬರುತ್ತೆ. ಸೊ ಇಲ್ಲಿ ಪೇಜ್ ಲೇಔಟಲ್ಲಿ ಹೋಗಿ ಸೈಜ್ನ ಕೊಡಬೇಕು ಫ್ರೆಂಡ್ಸ್. ಓಕೆ, ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ಮೋರ್ ಪೇಪರ್ ಸೈಜ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 15.24 ಸೆಂಟಿಮೀಟರ್. ಓಕೆ, ಸೊ ಇದು 10.16 ಸೆಂಟಿಮೀಟರ್. ಓಕೆ, ಇನ್ನು ವಿಡ್ತ್ ಇಂಚಸ್ ಅಲ್ಲಾದರೆ 6 ಇಂಚು, ಹೈಟ್ ಬಂದು 4 ಇಂಚ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ನಾನೀಗ ಸೆಂಟಿಮೀಟರ್ ಕೊಟ್ಟಿದ್ದೀನಿ. ಸೊ ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡಬೇಕು. ಇದು ಪೇಪರ್ ಸೆಟ್ ಆಯಿತು ಫ್ರೆಂಡ್ಸ್. ಓಕೆ, ಸೊ ನಾವೀಗ ಇದಕ್ಕೆ ಒಂದು ಇಮೇಜ್ನ ಇನ್ಸರ್ಟ್ ಮಾಡಬೇಕು. ಸೊ ಅದಕ್ಕೆ ನಾವು ಇನ್ಸರ್ಟಲ್ಲಿ ಹೋಗಿ ಪಿಕ್ಚರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾವು ಡೆಸ್ಕ್ಟಾಪ್ ಮೇಲೆ ಇಟ್ಟಿದ್ದೀನಿ ಪಿಕ್ಚರ್ನ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಇದನ್ನು ನಾವು ಮೂವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ ರ್ಯಾಪಿಂಗ್ ಅಂತ ಇದೆ ನೋಡಿ, ಅದನ್ನು ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ತಗೋಬೇಕು. ಓಕೆ, ಸೊ ಇದನ್ನು ಈಗ ನಾವು ಈಸಿಯಾಗಿ ಮೂವ್ ಮಾಡ್ಕೋಬೋದು. ಓಕೆ, ಸೊ ಇದನ್ನು ಸ್ವಲ್ಪ ಕ್ರಾಪ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕ್ರಾಪ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಸೆಟ್ ಮಾಡ್ಕೊಂಡ್ಮೇಲೆ ಓಕೆ ಕೊಟ್ಟು ಸೊ ಫಾರ್ಮೆಟಲ್ಲಿ ಹೋಗಿ ನಾವು ಇದಕ್ಕೆ ಸೈಜ್ ಕೊಡಬೇಕು ಫ್ರೆಂಡ್ಸ್. ಓಕೆ, ಇಲ್ಲಿ 4.2, ಇಲ್ಲಿ ನೆಕ್ಸ್ಟ್ ವಿಡ್ತ್ ಬಂದು 3. ಓಕೆ, ಸೊ ಇದನ್ನು ನಾವು ಇದಕ್ಕೆ ಒಂದು ಬಾರ್ಡರ್ ಕೊಡಬೇಕು ಫ್ರೆಂಡ್ಸ್. ಓಕೆ, ಬಾರ್ಡರ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಫಾರ್ಮೆಟಲ್ಲಿ ಹೋಗಿ ಪಿಕ್ಚರ್ ಬಾರ್ಡರ್ ಅಂತಿದೆ ನೋಡಿ, ಬಾರ್ಡರ್ ಸೆಲೆಕ್ಟ್ ಮಾಡಿಕೊಂಡು ಬ್ಲಾಕ್ ಕಲರ್ ಕೊಟ್ಕೊಂಡು ಇಲ್ಲಿ ವೇಟ್ ಅಂತಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ನಾವು ಯಾವ ವಿಡ್ತಲ್ಲಿ ಬೇಕೋ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಬಾರ್ಡರ್ನ. ಓಕೆ, ಸೊ ನಮಗೆ ಈ ಕಲರ್ ಬಾರ್ಡ್ರಲ್ಲಿ ಸಾಕಂದರೆ ಸೊ ಇದನ್ನು ಈಸಿಯಾಗಿ ಈ ರೀತಿ ಸೆಟ್ ಮಾಡ್ಕೋಬೇಕು ಕಾರ್ನರಲ್ಲಿ. ಆಮೇಲೆ ಇದನ್ನು ಕಾಪಿ ಪೇಸ್ಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್-C, ಸೈಡ್ ಕ್ಲಿಕ್ ಮಾಡಿಕೊಂಡು ಕಂಟ್ರೋಲ್-V. ಸೊ ಪೇಸ್ಟ್ ಆಯಿತು. ಇದನ್ನು ಈಸಿಯಾಗಿ ಈ ರೀತಿ ಮೌಸ್ ಸಹಾಯದಿಂದ ಇದನ್ನು ಈಸಿಯಾಗಿ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ಇದನ್ನು ನಾನು ಸೆಟ್ ಮಾಡ್ಕೋತೀನಿ. ಓಕೆ, ಸೊ ಈ ರೀತಿ ಸೆಟ್ ಮಾಡಿಕೊಂಡು ಕಂಟ್ರೋಲ್ ಬಟನ್ ಪ್ರೆಸ್ ಮಾಡಿಕೊಂಡು 1 by 1 ಮೌಸ್ನ ಲೆಫ್ಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಇದನ್ನು ಪೂರ್ತಿಯಾಗಿ ಲೆಫ್ಟ್ ಬಟನ್ ಪ್ರೆಸ್ ಮಾಡಿಕೊಂಡು ಕಂಟ್ರೋಲ್ ಬಟನ್ ಪ್ರೆಸ್ ಇಟ್ಕೊಂಡು ಇದನ್ನು ಪೂರ್ತಿಯಾಗಿ ಡ್ರ್ಯಾಗ್ ಮಾಡಬೇಕು ಫ್ರೆಂಡ್ಸ್. ಓಕೆ, ಡ್ರ್ಯಾಗ್ ಮಾಡಿ ಈ ರೀತಿ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಓಕೆ, ಈ ರೀತಿ ಸೆಟ್ ಮಾಡಿಕೊಂಡು ನಾವು ಪ್ರಿಂಟ್ ತೊಗೋಬೋದು ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಐಕಾನಲ್ಲಿ ಹೋಗಿ ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ ಆಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ಪ್ರಿಂಟ್ ಪ್ರಿವ್ಯೂ ಯಾವ ರೀತಿ ಬರುತ್ತೆ ಅಂತ ನೋಡ್ಬೋದು. ಓಕೆ, ಈ ರೀತಿ ನಾವು ಪ್ರಿಂಟ್ ತೊಗೊಂಡ್ರೆ ಈ ರೀತಿ ಪ್ರಿಂಟ್ ಬರುತ್ತೆ ಫ್ರೆಂಡ್ಸ್. ಓಕೆ, ಪೇಪರಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಈ ರೀತಿ ಪ್ರಿಂಟ್ ತೊಗೋಬೋದು ನಾವು. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ಕೊಂಡು ಓಕೆ ಫ್ರೆಂಡ್ಸ್, ಕಂಪ್ಯೂಟರ್ MS ವರ್ಡ್ನ ಕಲೀರಿ. ಓಕೆ, ಥ್ಯಾಂಕ್ ಯು ಆಲ್.